ಮತ್ತು ವಿಶೇಷವಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದಾಗ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಅನಾಲಿಸಿಸ್ ಇರುತ್ತೆ, ವೋಟಿಂಗ್ ಪರ್ಸೆಂಟೇಜ್ ಫಾರ್ ದ ಚೇಂಜ್ ಅನ್ನೋದು. ಅಂದರೆ ಒಂದು ಬದಲಾವಣೆಗಾಗಿ ಮತ ಹಾಕೋದಕ್ಕೆ ಬರುವಾಗ ಜನ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಇತ್ತೀಚಿನ ವರ್ಷಗಳ ಚುನಾವಣೆಗಳನ್ನು ನೋಡ್ತಾ ಬಂದಾಗ ಪ್ರತಿ ಎಲೆಕ್ಷನ್ ಕೂಡ ಒಂದೊಂದು ರೆಕಾರ್ಡನ್ನು ಮುರಿತಾ ಬಂದಿರುವಂಥದ್ದು ಇತಿಹಾಸವೂ ಕೂಡ ನಮಗೆ ಗೋಚರಿಸುತ್ತೆ. ಅದರಲ್ಲಿ ಯಾವುದೇ ಬದಲಾವಣೆಗಳಿಗಾಗಿಯೇ ಮತ ಹಾಕಿದ್ದಾರೆ ಅಂತ ಹೇಳುವಂಥ ಆ ಹಳೆಯ ಅನಾಲಿಸಿಸ್ಸು ಬಹಳ ಸಲ ಫೀಲ್ ಆಗಿರುವಂಥದ್ದು ಕೂಡ ಗೋಚರಿಸುತ್ತೆ. ಅದು ನಮಗೆ ಭಾರತದ ಒಟ್ಟು ಎಲೆಕ್ಷನ್ ಪ್ಯಾಟರ್ನಲ್ಲಿರ್ಬೋದು, ಕರ್ನಾಟಕದ ಎಲೆಕ್ಷನ್ ಪ್ಯಾಟರ್ನಲ್ಲಿರ್ಬೋದು, ಎಲ್ಲವೂ ಕೂಡ ಆ ರೀತಿಯಾಗಿ ಹೇಳ್ತಾ ಇದೆ. ಹೌದು. ನಿಮ್ಮ ಪ್ರಕಾರ ಬಿಹಾರದಲ್ಲಿ ಇಲ್ಲ ಹಳೆ ಪ್ಯಾಟರ್ನ್ ರೀತಿಯಲ್ಲಿ ಬದಲಾವಣೆಯ ವಿಚಾರಗಳೇ ಇರುತ್ತೆ ಅಂತ ಅನ್ಸುತ್ತೆ? ಇಲ್ಲ, ನನಗೆ ಹಾಗನ್ಸಲ್ಲ. ಯಾಕಂದರೆ ನಾವು ಕಳೆದ ಕೆಲವು ಅಸೆಂಬ್ಲಿ ಚುನಾವಣೆಗಳನ್ನು ನೋಡಿದರೆ ಇದು ಹಾಗಿಲ್ಲ ಅಂತ ನನಗನ್ಸುತ್ತೆ. ಹಿಂದೆ ಇತ್ತು, ಅಂದರೆ ಸುಮಾರೊಂದು 20-30 ವರ್ಷಗಳ ಹಿಂದೆ ನಾವು ಜಾಸ್ತಿ ವೋಟಿಂಗ್ ಪರ್ಸೆಂಟೇಜ್ ಆದರೆ ಇದು ವೋಟ್ ಫಾರ್ ಚೇಂಜ್ ಅಂತ ನೀವೇನು ಹೇಳಿದ್ರಿ ಅದೇ ಅಂತ ನಾವು ಅಂದ್ಕೊಳ್ತಿದ್ವಿ. ಹಾಗೆಯೇ ಇದು ಫಲಿತಾಂಶ ಕೂಡ ಹಾಗೇ ಬರ್ತಾಯಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ನೋಡಿ, ಕಳೆದ ಪಶ್ಚಿಮ ಬಂಗಾಳ ಎಲೆಕ್ಷನ್ ನೋಡಿದರೆ ಅಲ್ಲಿಯ ಮತದಾನ ಆಗಿದ್ದು ಸುಮಾರು 70-72%. ಅದು ಹೆಚ್ಚು ಕಡಿಮೆ ಇರ್ಬೋದು, 1-2%. 78 ಅದು ಅಲ್ಲಿವರೆಗೆ ನಡೆದಂಥ ಅತ್ಯಂತ ಹೆಚ್ಚಿನ ಒಂದು ಮತದಾನ. ಸೊ ಆವಾಗ ನಾವೇನು ಅಂದ್ಕೊಂಡ್ವಿ, ಕೆಲವರು ಅಂದ್ಕೊಂಡ್ರು ಇದು ವೋಟ್ ಫಾರ್ ಚೇಂಜ್ ಅಂತ. ಆದರೆ ಅದು ಆಗಿದೆ ಬೇರೆ. ಜೈಬೇರಿ ಆಯಿತು TMC ಪಕ್ಷದ್ದು. TMC ಆಗಲೇ ಅಲ್ಲಿ ಅಧಿಕಾರದಲ್ಲಿತ್ತು, ಮತ್ತು ಅವರು ಅಧಿಕಾರಕ್ಕೆ ಬಂದರು. ಸೊ ಇದೇನು ಸೂಚಿಸುತ್ತೆ ಅಂದರೆ, ಇದು ಯಾವ ರೀತಿಯಲ್ಲೂ ಬೇಕಾದ್ರೆ ಹೋಗ್ಬೋದು, ಅದನ್ನು ಯಾವ ರೀತಿಯಲ್ಲಿ ಕೂಡ ನಾವು ಇಂಟರ್ಪ್ರಿಟ್ ಮಾಡ್ಬೋದು. ಒಂದೇ ಎಕ್ಸಿಸ್ಟಿಂಗ್ ರೂಲಿಂಗ್ ಪಾರ್ಟಿ ಏನಿದೆ ಅದೇ ಮತ್ತೆ ವಾಪಸ್ ಬರ್ಬೋದು, ಬರೋ ಚಾನ್ಸಸ್ ಜಾಸ್ತಿ ಅಂತ ನನಗನ್ಸುತ್ತೆ ಇತ್ತೀಚಿನ ಒಂದು ಫಲಿತಾಂಶಗಳನ್ನು ನೋಡಿದರೆ. ಹಾಗಾಗಿ ಈ ಬಾರಿ ಕೂಡ ಈ ಸಮೀಕ್ಷೆ ಕೂಡ ಅದನ್ನೇ ಹೇಳ್ತಾ ಇದೆ. ಮತ್ತು ಪ್ರಥಮ ಬಾರಿಗೆ ಬಿಹಾರ್ನಲ್ಲಿ ಇಷ್ಟು ಜಾಸ್ತಿ ಜನ ವೋಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದೇನಾಗತ್ತೆ ಅಂದರೆ, ಇಲ್ಲಿ ಯಾರ್ಯಾರು ಹೆಚ್ಚಿಗೆ ವೋಟ್ ಮಾಡಿದ್ದಾರೆ, ಯುವಕರು, ಮಹಿಳೆಯರು, ಈ ರೀತಿಯಲ್ಲಿ ಅದನ್ನು ನಾವು ನೋಡಬೇಕಾಗುತ್ತೆ. ಆದರೆ ಆ ಒಂದು ಅಂಶಗಳು ನಮಗೆ ಈಗ ನಾವು ಈ ಹಳ್ಳಿಗಾಡಿನ ಪ್ರದೇಶಗಳು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಹೆಚ್ಚು ಮತದಾನ ಆಗುತ್ತೆ ಅಂದರೆ, ಆದರೆ ಬಿಹಾರದಲ್ಲಿ ಈ ಎಲ್ಲವೂ ಕೂಡ ಆ್ಯಕ್ಚುಲಿ ನಾವು ನಾರ್ಮಲ್ ಅನಾಲಿಸಿಸಲ್ಲಿ ಹೇಳ್ತೀವಲ್ಲ, ಈ ಎಲೆಕ್ಷನ್ ವೋಟಿಂಗ್ ಜಾಸ್ತಿ ಆಗುವಂಥ ಪರ್ಸೆಂಟೇಜಲ್ಲಿರುತ್ತೆ, ಹಳ್ಳಿ ಪ್ರದೇಶಗಳು ಜಾಸ್ತಿ ಆಗುತ್ತೆ, ಬಡತನ ಇದ್ದಲ್ಲಿ ಜಾಸ್ತಿ ಆಗುತ್ತೆ, ಈ ರೀತಿಯಾದಂಥದ್ದನ್ನು ಹೇಳ್ತೀವಿ. ಆದರೆ ಬಿಹಾರ ಅದಕ್ಕೆ ಕಂಪ್ಲೀಟ್ ವ್ಯತಿರಿಕ್ತ ಇದೆ. ಇದರಲ್ಲಿ ಒಂದು ಮೈಗ್ರೇಷನ್ ಕೂಡ ಬಹಳ ದೊಡ್ಡ ರೋಲ್ ಇದೆಯಾ ಅಂತ ಅನ್ಸುತ್ತಾ, ಅಥವಾ ಆ ಕಾರಣಕ್ಕಾಗಿ ಹಿಂಗೆ ಆಗ್ತಿದೆ? ಹೌದು, ನೀವು ಮೈಗ್ರೇಷನ್ ಅಂತ ಹೇಳಿದಾಗ ನನ್ನ ನೆನಪಾಯಿತು ನೋಡಿ. ಇದು ಅವರ ಛತ್ ಹಬ್ಬ ಏನಿದೆ, ಆ ಹಬ್ಬದ ನಂತರ ಬರ್ತಾ ಇದೆ ಇದು. ಹೌದು, ಎಲೆಕ್ಷನ್. ಹೌದು. ಹಾಗಾಗಿ ಎಷ್ಟೋ ಜನ ಮೈಗ್ರೇಷನ್ ಮಾಡಿದವರು, ಅಂದರೆ ಇಲ್ಲಿ ಹೊರಗಡೆ ಕಾರ್ಮಿಕರಾಗಿ ಹೊರಗಡೆ ಬಂದವರು ಬೇರೆ ರಾಜ್ಯಗಳಿಗೆ ವಾಪಸ್ ಹೋಗಿದ್ದಾರೆ. ಅವರು ಎಲೆಕ್ಷನ್ ಇದೆ ಅಂತ ತಮ್ಮ ಒಂದು ಏನು ದಿನಗಳಿದೆ ಅದನ್ನು ಬಹುಶಃ ಮುಂದುವರಿಸಿ ಎಲೆಕ್ಷನ್ ಮತದಾನ ಮಾಡಿ ಬಂದಿರ್ಬೋದು ಅಂತ ಒಂದು ಅವರದ್ದು ವೋಟ್ ಯಾರಿಗೆ ಹೋಗುತ್ತೆ, ಅವರು ಇದನ್ನು ಯಾವ ರೀತಿಯಲ್ಲಿ ನೋಡ್ತಾರೆ, ತಾವು ಹೊರಗಡೆ ಹೋಗಿರೋದು ತಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಿದೆಯಾ ಅಥವಾ ಇಲ್ವಾ, ನಾನು ಬಿಹಾರದ ಒಳಗಡೆನೇ ಇದ್ದರೆ ನನಗೆ ಯಾವ ರೀತಿಯಲ್ಲಿ ಇದೊಂದು ಸಹಾಯ ಆಗ್ತಾಯಿತ್ತು ಅಥವಾ ಸಹಾಯ ಆಗ್ತಾ ಇರಲಿಲ್ಲ, ಇದು ಒಂದು ಅಂಶ. ಮತ್ತು ಇನ್ನೊಂದು ಅಂಶ ನಾವು ನೋಡಬೇಕು ಅಂದರೆ, ಕಳೆದ ಬಾರಿ ನಿತೀಶ್ ಕುಮಾರ್ ಅವರ ಏನು ಪರ್ಫಾರ್ಮೆನ್ಸ್ ಏನಿತ್ತು ಅದು ಅಷ್ಟೇನೂ ಆಶಾದಾಯಕವಾಗಿರಲಿಲ್ಲ ಅವರಿಗೆ. ಆದರೆ ಅದು ಯಾಕೆ ಆಯಿತು ಅಂತ ಒಂದು ವಿಶ್ಲೇಷಣೆ ಏನಂದರೆ, 2020 ಕೋವಿಡ್ ಆದ ನಂತರದ ಎಲೆಕ್ಷನ್, ಅದರಲ್ಲಿ ಬಿಹಾರ ಸ್ಟೇಟ್ ಗೌರ್ಮೆಂಟ್ದು ರೋಲ್ ಏನಿತ್ತು, ಅವರು ಚೆನ್ನಾಗಿ ಆಡಳಿತ ನಡೆಸಿರಲಿಲ್ಲ ಕೋವಿಡ್ ಸಮಯದಲ್ಲಿ ಅಂತ ಒಂದು ಜನಸಾಮಾನ್ಯರಲ್ಲಿ ಒಂದು ಇತ್ತು. ಸೊ ಬಹುಶಃ ಜನ ಈ ಕೋವಿಡ್ನಿಂದಾಗಿ ನಿತೀಶ್ ವಿರುದ್ಧ ಮತ ಚಲಾಯಿಸಿರ್ಬೋದು ಅನ್ನೋ ಒಂದು ಅಂಶನೂ ಇದು. ಆದರೆ ಈಗ ಅದು ಬಹುಶಃ ಅವ್ರಿಗೆ ಚೇಂಜ್ ಆಗಿರ್ಬೋದು. ಸೊ ನಿತೀಶ್ ಕುಮಾರ್ ಪರವಾಗಿ ಈಗ ಮತಗಳು ಜಾಸ್ತಿ ಬೀಳ್ಬೋದು. ಮತ್ತು ಈ ಸ್ಕೀಮ್ಗಳನ್ನು ಏನು ಕೊಟ್ಟಿದ್ದಾರೆ, ಒಂದು ಕ್ಲಾರಿಫಿಕೇಶನ್ ನಾನು ಏನು ಅವಾಗ ಹೇಳಿದೆ, ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಅದು ಪ್ರಧಾನಮಂತ್ರಿಯವರು ಲಾಂಚ್ ಮಾಡಿದ್ದು 10,000 ರೂಪಾಯಿ. ಅದು ಆಗಿದ್ದು 10ನೇ ತಾರೀಕು, ಅಕ್ಟೋಬರ್ 10ನೇ ತಾರೀಕು. ಸೊ ಇಟ್ಸ್ ನಾಟ್ ಗಠಬಂಧನ್ ಪ್ರೋಗ್ರಾಮ್ ಅಲ್ಲ, ಅದು ನಿತೀಶ್ ಕುಮಾರ್ ಅವರ ಪ್ರೋಗ್ರಾಮ್. ಇಲ್ಲಿ ಇನ್ನೊಂದು, ನಿತೀಶ್ ಕುಮಾರ್ ಅವರು ಸಾರಾಯಿ ನಿಷೇಧ ಮಾಡಿರುವಂಥ ವಿಚಾರದ ಬಗ್ಗೆ ಇದು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಕೆಲವರು ಜನ ಅಲ್ಲಿ ಹಿಂಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾನು ಬೇಕಿದ್ರೆ ನಿತೀಶ್ ಕುಮಾರ್ ಅವ್ರ ಮನೆಗೂ ಕೂಡ ಸಾರಾಯಿಯನ್ನು ಸಪ್ಲೈ ಮಾಡಿಸ್ಕೊಡ್ತೀನಿ ಅಂತ, ತರಿಸ್ಕೊಡ್ತೀನಿ ಅನ್ನೋಂಥ ಚಾಲೆಂಜ್ ಮಾಡುವಂಥದ್ದು ಕೂಡ ಪದ್ಧತಿ ಇದೆ. ಅಂದರೆ ನಿಷೇಧ ಇದೆ,
ಆದರೆ ಸಿಗ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಕೂಡ ಇವು ಈ ಮಹಿಳೆಯರ ಮನ ಗೆಲ್ಲೋದಕ್ಕೆ ಸಾರಾಯಿ ನಿಷೇಧ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂತೇಳಿ ನಿತೀಶ್ ಅವರ ನಾಯಕತ್ವ ವಿಚಾರದಲ್ಲಿ ಇರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಅದರ ಪರಿಣಾಮಗಳು ಇರುತ್ತೆ ಅಂತ ಅನಿಸುತ್ತೆ, ಎಷ್ಟು ಮಟ್ಟಿಗೆ ಅದು ಕೆಲಸ ಮಾಡುತ್ತೆ ಅಂತ? ನೋಡಿ, ಐ ಥಿಂಕ್ ಇದು ಎರಡೂ ದೃಷ್ಟಿನಲ್ಲೂ ಬಹುಶಃ ವರ್ಕ್ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ನಾನು ಅಲ್ಲಿಯ ಒಬ್ಬರು ವಿಶ್ಲೇಷಕರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದರು, ಮಹಿಳೆಯರು ಈ ಬಾರಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ತುಂಬ ಸಂತೋಷದಿಂದ ಇದ್ದಾರೆ ಅಂತ. ಮಹಿಳೆಯರು, ಅದು ಅವರ ಹೇಳಿಕೆ. ಅದು ಅವ್ರು ಏನು ಹೇಳಿದರು ಅಂದರೆ, ಮನೆ ಒಳಗಡೆ ಒಂದು ರೀತಿಯ ಸಂತೋಷ ಇದೆ, ಯಾಕಂದರೆ ಗಂಡ ಕುಡ್ಕೊಂಡು ಬರೋದಿಲ್ಲ ಅನ್ನುವ ಒಂದು ಮನೆ ಒಳಗಡೆ ಇರುವಂಥ ಸೆಕ್ಯೂರಿಟಿ, ಮನೆ ಹೊರಗಡೆ ಲಾ ಆ್ಯಂಡ್ ಆರ್ಡರ್ ಸೆಕ್ಯೂರಿಟಿ ಇದೆ. ಇದು ಕೆಲವು ಮಹಿಳೆಯರು ಹೇಳ್ತಾರೆ ಅಂತ ಅವರು ಹೇಳ್ತಾಯಿದ್ರು. ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ, ಆದರೆ ಇದೊಂದು ಫೀಲಿಂಗ್ ಇದೆ ಮಹಿಳೆಯರಲ್ಲಿ ಅಂತ ಒಂದು ವಿಶ್ಲೇಷಣೆ. ಆದರೆ ಆದರೆ ಈ ಒಂದು ಪ್ರೊಹಿಬಿಷನ್ ಏನಿದೆ, ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಇದೊಂದು ನೊಗೆ ಪಾಟೀಲ್ನ ವಿಷಯ ಕೂಡ ಆಗಿದೆ ಬಿಹಾರದಲ್ಲಿ. ಹೌದು, ಇಲ್ಲಿ ರಮೇಶ್ ಬಾಬು ಅವರೇ ಭಾಳ ಮುಖ್ಯವಾಗಿ ಆರಂಭದಲ್ಲಿ ಕೇಶವ್ ಅವರು ಕೂಡ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. RJDಯ ಟಿಕೆಟ್ಗಳನ್ನು ಅಂತಿಮಗೊಳಿಸಿರುವಂಥದ್ದೇ ಲಾಲು ಪ್ರಸಾದ್ ಯಾದವ್ ಅವರು. ಹಾಗಾಗಿ ಇದು ಜಂಗಲ್ ರಾಜ್ ಅನ್ನುವಂಥದ್ದನ್ನು ನಾವು ಪ್ರಚಾರ ಮಾಡಬೇಕಾಗಿರುತ್ತೆ, ಅನಿವಾರ್ಯ ಆಗಿತ್ತು. ಯಾಕಂತ ಹೇಳಿದ್ರೆ ಲಾಲು ಅವರೇ ಮತ್ತೆ ಅಧಿಕಾರದ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಲಾಲು ಅವರೇ ಅದರ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಹಾಗಾಗಿ ಜಂಗಲ್ ರಾಜ್ ಅನ್ನೋದನ್ನು ಹೇಳಿದ್ವಿ ಅಂದ್ಕೊಂಡು ಈ ವಿಚಾರಗಳಲ್ಲಿ ಲಾಲು ಅವರ ಇಮೇಜ್ ಇವತ್ತು ಕೂಡ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? RJDನಲ್ಲಿ ಟಿಕೆಟು ಲಾಲೂರು ಅಲ್ದಲೇ ಅಮಿತ್ ಶಾ ಫೈನಲ್ ಮಾಡೋಕ್ಕಾಗಲ್ಲ, ಅವರೇ ಫೈನಲ್ ಮಾಡೋದು, ಅವರೇ ಮಾಡಲೂಬೇಕು. ಮತ್ತು ನಮ್ಮ ಭಾರತದಲ್ಲಿ ಈಗ ಈ ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಅಂತ ಪ್ರಾಮುಖ್ಯತೆಯನ್ನು ಇಟ್ಕೊಂಡಿಲ್ಲ, ಎಲ್ಲ ಪಾರ್ಟಿಲೂ ನಡೀತಾ ಇದೆ. ಈಗ RJDನಲ್ಲಿ ಲಲ್ಲು ಟಿಕೆಟ್ ಕೊಟ್ಟರೆ BJPಯಲ್ಲಿ ಯಾರು ಕೊಡ್ತಾರೆ? ಸಂಘ ಪರಿವಾರದವ್ರು ಕೊಡ್ತಾರೆ. ಸೊ ಅದೆಲ್ಲ ಓಪನ್ ಸೀಕ್ರೆಟ್, ಅದು ಪ್ರಶ್ನೆನೇ ಇಲ್ಲ. ಚರ್ಚೆಗೆ, ರಾಜಕೀಯ ಚರ್ಚೆಗೆ ಈ ಥರದ್ದು ಹುಟ್ಟಾಕ್ತಾರೆ ಬಿಟ್ಟರೆ ಆ ಪ್ರಶ್ನೆ ಇಲ್ಲ. ಮತ್ತು ಅವ್ರ ಪಾರ್ಟಿನಲ್ಲಿ ಅವರೇ ಸುಪ್ರೀಮು, RJDನಲ್ಲಿ ಲಲ್ಲು ಅವರೇ ಸುಪ್ರೀಮು, ಅವ್ರ ಮಗ ಇದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ, ಅವರ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು. ಇವರು ರಾಜಕೀಯವಾಗಿ ಇವರು ಅನಿವಾರ್ಯವಾಗಿ ಚರ್ಚೆ ಮಾಡ್ತಾಯಿದ್ದಾರೆ ಬಿಟ್ಟರೆ. ಸೊ ಇವತ್ತು BJPನಲ್ಲಿ ನೀವು ಟಿಕೆಟ್ ಕೊಡೋದು ಒಂದೇ ಅಲ್ಲ, ಸರ್ಕಾರನ ಕಂಟ್ರೋಲ್ ಮಾಡೋದು ಸಹ RSS. ಇವತ್ತು ಸಂತೋಷ್ ಅವ್ರು ಯಾರು? ಎಲೆಕ್ಟೆಡ್ ಪರ್ಸನ್ನ. ಅವರು ಇಡೀ ಕೇಂದ್ರ ಸರ್ಕಾರದಲ್ಲಿ RSS ಪರವಾಗಿ ಕೂತ್ಕೊಂಡು ಸರ್ಕಾರನ ಕಂಟ್ರೋಲ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ RJD ಮೇಲಾಗಲಿ, ಕಾಂಗ್ರೆಸ್ ಪಾರ್ಟಿ ಮೇಲಾಗಲಿ, ಇನ್ನೊಂದು ಪಕ್ಷದ ಮೇಲಾಗಲಿ ಈ ಥರದ ಆರೋಪ ಮಾಡ್ಕೊಳ್ಳೋಂಥ ನೈತಿಕ ಶಕ್ತಿಯನ್ನು BJP ಇವತ್ತು ಕಳ್ಕೊಂಡಿದೆ. ಅವೆಲ್ಲ ರಾಜಕೀಯವಾಗಿ ಸುಮ್ಮನೆ ಚುನಾವಣಾ ಪ್ರಚಾರ ಬಿಟ್ಟರೆ ಜನನೂ ಅವರಲ್ಲಿ ಯಾರೂ ಆಸಕ್ತಿ ಇಟ್ಕೊಂಡಿಲ್ಲ. ಮತ್ತು ಅರುಣ್ ಅವ್ರು ಹೇಳ್ದಂಗೆ ಇವತ್ತು ಏನು ಪಾನ ನಿಷೇಧ ಅಂತ ಓಪನಾಗಿ ಹೇಳಿದರೆ ಬಿಟ್ಟರೆ ಅಕ್ರಮ ಮಾರಾಟ ಇವತ್ತು ನಡೀತಾ ಇದೆ. ಬಿಹಾರದಲ್ಲಿ ಎಲ್ಲರೂ ಸಿಗುತ್ತೆ ನಿಮ್ಗೆ ಲಿಕ್ಕರು. ಸೊ ಸರ್ಕಾರಕ್ಕೆ ಬರೋಂಥ ಅಧಿಕೃತ ಆದಾಯ ತಪ್ಪಿದೆ ಬಿಟ್ಟರೆ ಅದರಿಂದ ಏನು ಅಂಥ ಮಾರ್ಪಾಟೇನಾಗಿಲ್ಲ, ಕ್ರೈಮ್ ರೇಟು ಕಡಿಮೆ ಆಗಿಲ್ಲ. ಮತ್ತು ಭಾಳ ಪ್ರಮುಖವಾಗಿ ನನ್ನ ಕೇಶವ ಪ್ರಧಾನ ಸ್ನೇಹಿತರು ಹೇಳಿದ್ರು, ವೋಟ್ ಚೋರಿಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನ ಎತ್ತಿದ್ರು. ಕರ್ನಾಟಕದಲ್ಲಿ 136 ಸೀಟ್ ಗೆದ್ದಿಲ್ವಾ? ಹೌದು, 136 ಯಾಕೆ ಗೆದ್ದುವು? ನೀವು ಚಿಲ್ಮೆ ಇಟ್ಕೊಂಡು ಮಾಡಕ್ಕೆ ಕೊಟ್ರಲ್ಲ ಬೆಂಗಳೂರಲ್ಲಿ ಅವಾಂತರಗಳನ್ನ ಸಂಸ್ಥೆ ಮೂಲಕ, ಅದನ್ನು ತಡೆದಿದ್ದರಿಂದ 136 ಬಂದವು. ಇಲ್ಲಾಂದ್ರೂ ಇಲ್ಲೂ ಪರಿಸ್ಥಿತಿ ಭಿನ್ನವಾಗಿರೋದು. ಯಾರ್ಯಾರು ಚಿಲ್ಮೆ ಜನಕರಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ? ಆಳಂದದಲ್ಲಿ ಐ ಆಮ್ ದ ಕಂಪ್ಲೇನೆಂಟು, 6,000 ವೋಟು ಎಲ್ಲೆಲ್ಲೋ ನೇಪಾಳದಲ್ಲಿ ಕೂತ್ಕೊಂಡು, ವೆಸ್ಟ್ ಬೆಂಗಾಲಲ್ಲಿ ಕೂತ್ಕೊಂಡು, ಬಿಹಾರದಲ್ಲಿ ಕೂತ್ಕೊಂಡು ಓಟ್ಗೆ 80 ರೂಪಾಯಿ ಕೊಟ್ಕೊಂಡು ಯಾವುದೋ ಮೊಬೈಲಲ್ಲಿ ವೋಟ್ ಡಿಲೀಟ್ ಮಾಡೋರು ಯಾರು? ಇವತ್ತು ಎನ್ಕ್ವೈರಿ ಆಗ್ತಾ ಇದೆ. ರಮೇಶ್ ಅವರು ಮಾತಾಡ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ವೋಟ್ ಅಂದರೆ ಎಷ್ಟೆಷ್ಟು ಸೀಟ್ಗಳು ಬರಬಹುದು, ಪಕ್ಷವಾರು ಎಷ್ಟೆಷ್ಟು ಸೀಟ್ಗಳು ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ನ್ಯೂಸ್ 18 ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರವಾಗಿ BJP 55ರಿಂದ 65 ಸೀಟ್ಗಳು, JDU 60ರಿಂದ 70 ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ. ಅಂದರೆ JDUನ ನಂಬರ್ ಕಳೆದ ಬಾರಿಗಿಂತ ಮೇಲೆ ಬರುವಂತಹ ಚಾನ್ಸಸ್ ಗೋಚರಿಸ್ತಾ ಇದೆ. ಹಾಗೆಯೇ RJD 50ರಿಂದ 60, ಕಾಂಗ್ರೆಸ್ 15ರಿಂದ 20. ಯಾಕಂದರೆ ಕಾಂಗ್ರೆಸ್ ಕಳೆದ ಬಾರಿಯೂ ಕೂಡ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ಗಳನ್ನು ಬಿಟ್ಟುಕೊಟ್ಟಿತ್ತು, ಆದರೆ ಕಾಂಗ್ರೆಸ್ನ ಗೆಲುವಿನ ರೇಟಿಂಗ್ ಬಹಳ ಕಡಿಮೆ ಇತ್ತು. ಇದರಿಂದಾಗಿ ಕಳೆದ ಬಾರಿಯೂ ಕೂಡ ಮಹಾಗಠಬಂಧನ್ ಕುಸಿದು ಬೀಳೋದರಲ್ಲಿ ಭಾಳ ಮುಖ್ಯ ಕಾರಣ ಆಗಿದ್ದಿತ್ತು. ಈ ಬಾರಿಯೂ ಕೂಡ ಬಹುತೇಕ ಅದೇ ರೀತಿಯಂಥ ರಿಸಲ್ಟನ್ನು ಗೋಚರಿಸಿದೆ. ಆದರೆ ಕಳೆದ ಬಾರಿ ಏನು ನಂಬರ್ 1 ಪೊಸಿಷನಲ್ಲಿತ್ತು RJD, ಅದು ಈ ಬಾರಿ ಗೋಚರಿಸ್ತಾ ಇಲ್ಲ ಅಂತೇಳಿ. ಅಂದರೆ ಸಮೀಕ್ಷೆ ಹೇಳ್ತಾ ಇರೋ ಪ್ರಕಾರವಾಗಿ RJD ನಂಬರ್ 1 ಪೊಸಿಷನ್ಗೆ ಹೋಗುವಂತಹ ಚಾನ್ಸಸ್ ಕಡಿಮೆ ಇದೆ. ಆದರೆ JDU ನಂಬರ್ 1 ಪೊಸಿಷನ್ಗೆ ಹೋಗಿ ನಿಲ್ಲಬಹುದು ಅಂತೇಳಿ. CPIML 10ರಿಂದ 15 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಮತ್ತು ವಿಶೇಷವಾಗಿ ಇಲ್ಲಿ ಜನ್ಸುರಾಜ್ ಪಾರ್ಟಿಯು ಕೂಡ ತನ್ನ ಛಾಪು ಮೂಡಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ರ ಬಗ್ಗೆ ಸಮೀಕ್ಷೆಯ ಮಾಹಿತಿಗಳು ಸಿಗ್ತಾ ಇದೆ.